ಹೊಸಪೇಟೆ ನಗರದ ನಡುವೆ ಇರುವಂಥ ಬಸವಣ್ಣ ಕಾಲುವೆ, ಅದರೊಳಗೆ ಒಂದು ನಾಯಿಯೊಂದು ಬಿದ್ದಿರುವಂಥದ್ದು. ಅದನ್ನು ರಕ್ಷಿಸಲಿಕ್ಕೆ ಅಲ್ಲಿನ ನಿವಾಸಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಚಲವಾದಿ ಕೆರೆಯ ಪಕ್ಕದಲ್ಲಿ ಹರಿಯುವಂಥ ಈ ಒಂದು ಕಾಲುವೆ ಪಕ್ಕದಲ್ಲಿ ಒಂದಷ್ಟು ಜನ ನಿವಾಸಿಗಳು ಶ್ವಾನದ ರಕ್ಷಣೆಗಾಗಿ ಭಾಳಷ್ಟು ಪ್ರಯತ್ನ ಪಡ್ತಾ ಇರುವಂಥದ್ದು. ನಾಯಿ ಕೂಡ ಅಲ್ಲಿ ಕಟ್ಟಿರುವಂಥ ಹಗ್ಗವನ್ನು ಹಿಡಿದು ರಕ್ಷಣೆಗೆ ಮುಂದಾಗಿತ್ತು. ಅದು ಸಾಧ್ಯ ಆಗಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹುಡುಗರು ಬಟ್ಟೆ ಕಟ್ಟಿದ ಕಟ್ಟಿಗೆಗೆ ಹಿಡಿದು ತನ್ನನ್ನು ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ನಾಯಿ ಕೂಡ ಮಾಡ್ತಾ ಇದೆ. ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಇರುವಂಥ ನಿವಾಸಿಗಳು ಅದರ ರಕ್ಷಣೆಗೆ ಭಾಳ ಪ್ರಯಾಸ ಪಡ್ತಾ ಇರುವಂಥದ್ದು ಈ ಒಂದು ಸಂದರ್ಭದಲ್ಲಿ ಕಾಣ್ಬೋದು. ಬಸವಣ್ಣ ಕೆನಾಲ್ ಅಂತಂದು ISR ರಸ್ತೆಯಿಂದ 100 ಹಾಸಿಗೆ ಆಸ್ಪತ್ರೆ ಕಡೆಗೆ ಹೋಗುವಂಥ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಶ್ವಾನದ ರಕ್ಷಣೆಗೆ ನಿಗಾ ವಹಿಸಬೇಕಾದಂಥ ಪಶು ಚಿಕಿತ್ಸಾಲಯ, ಪಶು ಆಸ್ಪತ್ರೆ ಮತ್ತು ಅಲ್ಲಿನ ಸಿಬ್ಬಂದಿಗಳು ಯಾವುದೇ ರೀತಿ ಕ್ರಮಗಳು ತೆಗೆದುಕೊಳ್ತಾ ಇಲ್ಲ. ಇಲ್ಲಿ ಈಗ ಈ ಹುಡುಗ ಒಂದು ಟೈರ್ ಮೂಲಕ ನಾಯಿಯನ್ನು ರಕ್ಷಣೆಗೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಅದು ಟೈರನ್ನು ಇಡಲಿಕ್ಕೆ ನಾಯಿ ಪ್ರಯತ್ನ ಪಡ್ತಾ ಇರುವಂಥದ್ದು. ಬಟ್ ಅದು ಸಾಧ್ಯ ಆಗಲಿಲ್ಲ ಅಂತ ಕಾರಣಕ್ಕೋಸ್ಕರ ಮತ್ತೆ ಮುಂದೆ ನೀರಿನಲ್ಲಿ ಸಾಗಿ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು, ಬಾಲಕರು ಕೂಡ ಭಾಳಷ್ಟು ಕಾಳಜಿಯಿಂದ ಜೀವ ರಕ್ಷಣೆಗೆ ಮುಂದಾಗಿರುವಂಥದ್ದು. ಅಲ್ಲಿನ ಯುವಕ ಒಬ್ಬ ಒಂದು ಹಗ್ಗದ ಮೂಲಕ ರಕ್ಷಣೆಗೆ ಮುಂದಾಗಿರುವಂಥದ್ದು. ಅದು ಕೂಡ ಸಾಧ್ಯ ಆಗಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನಾಯಿ ಮುಂದೆ ಹೋಗ್ತಾ ಇರುವಂಥದ್ದು. ಮುಂದೆ ಇಲ್ಲಿ ಕೂಡ ಹುಡುಗರೆಲ್ಲ ಕೂಡ ಸೇರಿಕೊಂಡು ನಾಯಿಯನ್ನು ರಕ್ಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಇನ್ನು ರಕ್ಷಣೆ ಆಯಿತು ಅನ್ನುವಂಥ ರೀತಿಯೊಳಗೆ ಕಾಣ್ತಾ ಇದೆ. ಹುಡುಗರು ಎಲ್ಲರೂ ಕೂಡ ಅಲ್ಲಿ ಜಮೆ ಆಗಿರುವಂಥದ್ದು. ತನ್ನನ್ನು ರಕ್ಷಣೆಗೆ ಒಂದು ಸಣ್ಣ ಹಿಡಿಕೆ ಸಿಕ್ಕಿದೆ ಅಂತಂದು ಈ ಸಂದರ್ಭದಲ್ಲಿ ಕಾಣ್ತಾ ಇರ್ಬೋದು. ಇದನ್ನು ಮತ್ತೆ ರಕ್ಷಣೆ ಮಾಡಲಿಕ್ಕೆ, ಮೇಲೆ ಬರಲಿಕ್ಕೆ ನಾಯಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿರುವಂಥ ಹುಡುಗರು ಅದನ್ನು ಮೇಲೆತ್ತುವಂಥ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಒಬ್ಬ ಯುವಕ ಅದನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು. ಆದರೆ ಸಾಧ್ಯ ಆಗ್ತಾ ಇಲ್ಲ. ಕೈಯಿಂದ ಮೇಲೆತ್ತುವಂಥ ಪ್ರಯತ್ನ ಮಾಡಿದರೆ ಅದು ಬಾಯಿಯಿಂದ ಹಿಡಿಯುವಂಥ ಕಾರಣಕ್ಕೋಸ್ಕರ ಅದನ್ನು ಪ್ರಯತ್ನ ಮಾಡಲಿಲ್ಲ. ಮತ್ತು ಕಾಲುವೆಗೆ ಅಲ್ಲಿನ ಕಂಬಿಗೆ ಕಾಲಿಟ್ಟು ನಾಯಿಯನ್ನು ಮೇಲೆತ್ತುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಮೇಲೆ ಬರಲಿಕ್ಕೆ ಸಾಧ್ಯ ಆಗದಂಥ ನಾಯಿ ಭಯ ಬಿದ್ದು ಆತನ ಕೈಯಿಗೆ ಕಡಿಯುವಂಥ ಪ್ರಯತ್ನ ಮಾಡಿತ್ತು. ಅದು ಸಾಧ್ಯ ಆಗಲಿಲ್ಲ. ಮತ್ತು ನೀರಿನಲ್ಲಿ ಮುಂದುವರಿತಾ ಇದೆ. ಈ ಥರದ ಹಲವಾರು ಸಂದರ್ಭಗಳು ಕಾಣಸಿಗ್ತದೆ. ಇಂಥ ಸಂದರ್ಭಗಳಲ್ಲಿ ಅಧಿಕಾರಿಗಳು, ನಗರಸಭೆಯ ಅಧಿಕಾರಿಗಳು ಜೊತೆಗೆ ಪಶುಸಂಗೋಪನಾ ಇಲಾಖೆ ಅಂತಂದು ಗಮನಿಸಬೇಕು. ಪಶು ಆಸ್ಪತ್ರೆ ಅಂತಂದು ನಾವೆಲ್ಲ ಕೂಡ ತಿಳ್ಕೊಂಡಿರುವಂಥದ್ದು. ಆಸ್ಪತ್ರೆ, ಪಶು ಚಿಕಿತ್ಸಾಲಯ ಜೊತೆಗೆ ಪಶು ಸಂಗೋಪನಾಲಯ ಅಂತಂಥದ್ದು ಅದರ ಹೆಸರಿರುವಂಥದ್ದು. ಅಂದರೆ ಈ ಥರದ ಪಶು ಅಂತಂತಂದರೆ ದನಗಳು ಅಷ್ಟೇ ಅಲ್ಲ. ದನಗಳು ಅಂತಂತಂದರೆ ಈ ಥರದ ಎಲ್ಲ ಕೂಡ ಪಶುಗಳು, ಎಲ್ಲ ಪಶು ಪ್ರಾಣಿಗಳು ಎಲ್ಲವೂ ಕೂಡ ಪಶು ಸಂಗೋಪನಾ ಇಲಾಖೆಗೆ ಬರುವಂಥದ್ದು. ಆದರೆ ಇಂಥ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇಲ್ಲಿ ಬಂದಂಥ ಸೋಗೆ ಮಾರ್ಕೆಟು ಅದರ ಬಳಿ ಇರುವಂಥ ಏನು ಬ್ರಿಡ್ಜ್ ಇದೆ ಅಲ್ಲಿ ರಕ್ಷಣೆ ಪಡಲಿಕ್ಕೆ ಮೇಲೆ ಬಂತು. ಈ ಥರ ಒಂದು ನಾಯಿ ತನ್ನನ್ನು ತಾನು ರಕ್ಷಣೆಗೆ ಸಾಧ್ಯ ಆಯಿತು. ಇಲ್ಲಿರುವಂಥ
ಯುವಕರು ಬಾಲಕರು ಕೂಡ ಅದನ್ನು ರಕ್ಷಣೆ ಮಾಡಬೇಕು. ಒಂದು ಜೀವ ಅಮೂಲ್ಯವಾದದ್ದು ಅನ್ನುವಂಥ ಎಚ್ಚರಿಕೆಯಿಂದ, ಒಂದು ಕಾಳಜಿಯಿಂದ, ಒಂದು ಪ್ರೀತಿಯಿಂದ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಸರಿ ಮಾಡಬೇಕಾದಂಥ ಹೊಣೆಗಾರಿಕೆ ಇರುವಂಥ, ಸಂಬಳ ಪಡೆಯುವಂಥ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಥರದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ಇರುವಂಥದ್ದು ನಾವೆಲ್ಲರೂ ಕೂಡ ಕಾಣ್ಬೋದು. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕನ್ನೋಂಥದ್ದು ಈ ಕಾರಣಕ್ಕಾಗಿ. ಬಂಧುಗಳೇ, ನಮಸ್ಕಾರ.